ಎಲ್ಲಿ ಸೌಂಡ್ ಬಂದಿದೆ ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಯಾವ್ದೋ ಹಾವು ಸೌಂಡ್ ಏನೋ ಬಂತಂತಲ್ಲಿ ಒಳಗಡೆ ಹೋಗ್ಲಾ ಬೇಡ ಒಂದು ಗೊತ್ತಾಗ್ತಿಲ್ಲ ಆ ಥರ ಐತೆ ಜಾಗ ಇದು. ಯಪ್ಪ ಒಳಗೆ ಬೂತ್ ಬಂಗ್ಲಿದಂಗೆ ಐತೆ ಮಾತ್ರ. ಅಲ್ಲಿ ಯಾವುದೋ ಏನೋ ಕೂಗೋ ಥರ ಸೌಂಡ್ ಕೇಳಿಸ್ತೈತೆ. ಜಾಸ್ತಿ ಹೊತ್ತಿರೋದು ಬೇಡ, ಬನ್ನಿ ಹೊರಗಡೆ ಹೋಗೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೊಂದು ಕಥೆನ ಹೇಳಿದ್ದೆ, ಅದನ್ನ ಇನ್ನೊಂದ್ಸಲ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಏನಕ್ಕಂದ್ರೆ ಇವತ್ತು ನಾವು ಬಂದಿರೋ ಜಾಗಕ್ಕೂ ಆಮೇಲೆ ಆ ಕಥೆಗೂ ಸಂಬಂಧ ಐತೆ. ಅದು ಕ್ರಿಸ್ತ ಶಕ 1336ರಲ್ಲಿ ಹರಿಹರರಾಯ ಮತ್ತೆ ಬುಕ್ಕರಾಯನ ಇಬ್ಬರು ಸಹೋದರರು ಸೇರಿ ದಕ್ಷಿಣ ಭಾರತದ ಅತ್ಯಂತ ಬೃಹತ್ತಾದ ಸಾಮ್ರಾಜ್ಯವನ್ನು ಕಟ್ತಾರೆ, ಅದೇ ವಿಜಯನಗರ ಸಾಮ್ರಾಜ್ಯ. ಸೊ ಅವರ ಸಾಮ್ರಾಜ್ಯವನ್ನ ಶತ್ರುಗಳಿಂದ ಕಾಪಾಡಿಕೊಳ್ಳೋದಕ್ಕೆ ಇಡೀ ಅವರ ದಕ್ಷಿಣ ಭಾರತದ ಗಡಿಯ ಪ್ರದೇಶದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳ ಮೇಲೆ ಕೋಟೆಗಳನ್ನ ಕಟ್ಟಿ ಅದ್ರ ಮೇಲೆ ಸೈನಿಕರನ್ನ ಇರಿಸ್ತಾ ಇದ್ರು. ಏನಕ್ಕಂದ್ರೆ ದೂರದಲ್ಲಿ ಬರ್ತಕ್ಕಂಥ ಶತ್ರುಗಳನ್ನ ಮೇಲಿಂದನೇ ದಾಳಿ ಮಾಡಿ ಅವರ ಸಾಮ್ರಾಜ್ಯವನ್ನ ಕಾಪಾಡ್ಕೊಳ್ತಿದ್ರು ಅಂತ ಹೇಳಿದ್ದೆ. ಅದಾದ್ಮೇಲೆ ಡೆಕ್ಕನ್ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯನ ಸೋಲಿಸಿದ್ಮೇಲೆ ಈ ಜಾಗ ಎಲ್ಲ ಮೈಸೂರು ಸಾಮ್ರಾಜ್ಯಕ್ಕೆ ಸೇರುತ್ತೆ. ಸೊ ಆಮೇಲೆ ಬ್ರಿಟಿಷರು ಮೈಸೂರು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಈ ಜಾಗನೆಲ್ಲ ವಶಪಡಿಸ್ಕೊಂತಾರೆ. ಸೊ ಡೆಕ್ಕನ್ ಸುಲ್ತಾನರು ಅಂದ್ರೆ ಯಾರು, ಈ ಡೆಕ್ಕನ್ ಲಿಸ್ಟ್ ಅಲ್ಲಿ ಯಾರ್ಯಾರು ಬರ್ತಾರೆ, ಆಮೇಲೆ ಈ ಜಾಗ ಮೈಸೂರು ಸಾಮ್ರಾಜ್ಯಕ್ಕೆ ಯಾವಾಗ ಸೇರ್ತು, ಆಮೇಲೆ ಬ್ರಿಟಿಷರು ಮೈಸೂರು ಸಾಮ್ರಾಜ್ಯದ ಮೇಲೆ ಯಾವಾಗ ದಾಳಿ ಮಾಡಿದ್ರೆ ಅಂತೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಪೋಸ್ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಸೊ ಇವಾಗ ಹೇಳಿರೋ ಕಥೆಯ ಪ್ರಕಾರ ಈ ಜಾಗನ ಹಳೆಯ ಕಾಲದಲ್ಲಿ ಶತ್ರುಗಳಿಂದ ತಮ್ಮ ಸಾಮ್ರಾಜ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಬಳಸ್ತಾ ಇದ್ರು ಅಂತ ಇತಿಹಾಸ ಹೇಳುತ್ತೆ. ಆಮೇಲೆ ಈ ಜಾಗನ ಲೋಕಲ್ ಜನಗಳು ಸೈಯದ್ ಬಾಷಾ ಮಲೈ ಅಂತ ಕರೀತಾರೆ. ಮಲೈ ಅಂದ್ರೆ ಕನ್ನಡದಲ್ಲಿ ಬೆಟ್ಟ ಅಂತ ಅರ್ಥ. ಸೊ ಮೊದಲನೇದಾಗಿ ಸೈಯದ್ ಬಾಷಾ ಮಲೈ ಅಂತ ಹೆಸರು ಹೇಗ್ ಬಂತು ಅಂತ ಹೇಳಿದ್ರೆ, ಈ ಕೋಟೆ ಕಟ್ಟಿರೋದು 14ನೇ ಶತಮಾನದಲ್ಲಿ. ಸೊ ಈ ಕೋಟೆ ಕಟ್ಟಿ 300 ವರ್ಷಗಳ ಆದ್ಮೇಲೆ ಅಂದ್ರೆ ಮೈಸೂರು ಸಾಮ್ರಾಜ್ಯದ ಪ್ರಾರಂಭದ ಆಳ್ವಿಕೆಯ ಸಮಯದಲ್ಲಿ ಸೈಯದ್ ಅಕ್ಬರ್ ಬಾಷಾ ಅನ್ನೋ ಒಬ್ಬ ಇಸ್ಲಾಂ ಧರ್ಮದ ಒಬ್ಬ ಸೂಫಿ ಸಂತ. ಈ ಸೂಫಿ ಸಂತ ಅಂದ್ರೆ ಬೇರೆ ಏನಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹೇಗೆ ಋಷಿಮುನಿಗಳು ಅಂತ ಕರಿತೀವೋ ಸೊ ಅದೇ ತರ ಇಸ್ಲಾಂ ಧರ್ಮದಲ್ಲಿ ಸೂಫಿ ಸಂತ ಅಂತ ಕರೀತಾರೆ. ಸೊ ಈ ಸೈಯದ್ ಅಕ್ಬರ್ ಬಾಷಾ ಅನ್ನೋ ಸೂಫಿ ಸಂತರು 17ನೇ ಶತಮಾನದಲ್ಲಿ ಇಲ್ಲಿ ವಾಸ ಮಾಡ್ತಿರ್ತಾರೆ. ಆಮೇಲೆ ಇವರೊಬ್ಬ ಸ್ಪಿರಿಚುವಲ್ ಪರ್ಸನ್ ಆಗಿರೋದ್ರಿಂದ ಜನರಿಗೆ ಇವರು ಒಳ್ಳೆ ಬುದ್ಧಿ ಹೇಳ್ಕೊಡೋದು, ಆಮೇಲೆ ಒಳ್ಳೆ ದಾರಿಯಲ್ಲಿ ನಡೆಸೋದು, ಆಮೇಲೆ ದೇವರ ಪ್ರಾರ್ಥನೆ ಮಾಡಿಸೋದು, ಈ ತರ ಎಲ್ಲ ಮಾಡೋದ್ರಿಂದ ಇಲ್ಲಿನ ಜನಗಳು ಅವ್ರನ್ನ ದೇವರ ತರ ನೋಡ್ತಿರ್ತಾರೆ. ಆಮೇಲೆ ಅವ್ರು ತೀರೋದ್ಮೇಲೆ ಅವರ ಸಮಾಧಿನ ಇದೇ ಬೆಟ್ಟದ ಮೇಲೆ ಮಾಡ್ತಾರೆ. ಆಮೇಲೆ ಆ ಸಮಾಧಿ ಮೇಲೆ ಒಂದು ದರ್ಗಾನ ಕಟ್ಟಿಸ್ತಾರೆ, ಅದು ಬೆಟ್ಟದ ಮೇಲೆ. ಸೊ ಅಂತ ಜಾಗಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ. ಎಸ್, ಅದುವೇ ಬೆಂಗಳೂರಿನಿಂದ ಸರಿ ಸುಮಾರು 95 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ತಮಿಳುನಾಡಿನ ಕೃಷ್ಣಗಿರಿ ಕೋಟೆಗೆ. ಓಕೆ, ಬನ್ನಿ ಇವಾಗ ಕೋಟೆ ಮೇಲ್ಗಡೆ ಹೋಗಿ ಅಲ್ಲಿ ಏನೇನಿದೆ, ಅಲ್ಲಿ ಯಾವ್ಯಾವ ತರ ಯುದ್ಧ ಮಾಡ್ತಿದ್ರು, ಆಮೇಲೆ ಬೇರೆ ಬೇರೆ ಅಲ್ಲಿ ಏನೇನು ಪ್ಲೇಸಸ್ಗಳಿದಾವೆ ನೋಡೋಣ. ಬನ್ನಿ ಹೋಗೋಣ. ನೋಡಿ, ಇವಾಗ ಹೋಗ್ಬೇಕಾಗಿರೋದು ಇಲ್ಲೇನೆ, ಇಲ್ಲಿ ಏನ್ ಬೆಟ್ಟ ಕಾಣಿಸ್ತಿದೆಯಲ್ಲ, ಸೊ ಈ ಬೆಟ್ಟದ ಮೇಲ್ಗಡೆ ಹೋಗಿ ಆಮೇಲೆ ಅಲ್ಲಿ ಇನ್ನೂ ಅದ್ರ ಮೇಲೆ ಇನ್ನೊಂದು ಬೆಟ್ಟ ಐತೆ, ಅಲ್ಲಿ ಅದ್ರ ಮೇಲೆ ಹತ್ಕೊಂಡು ಹೋಗಿ ಅಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ ಇವಾಗ. ಆಮೇಲೆ ಈ ಕೋಟೆ ಮೇಲೆ ದರ್ಗಾ ಇರೋದ್ರಿಂದ ಇಲ್ಲಿ ಏನ್ ನೋಡ್ತಾ ಇದಾರೆ, ಇಲ್ಲಿ ಈ ಬೆಟ್ಟದ ಸುತ್ತಮುತ್ತ ಆಲ್ಮೋಸ್ಟ್ ಎಲ್ಲ ಬರೀ ಇಸ್ಲಾಂ ಧರ್ಮದ ಮನೆಗಳು ಸಿಕ್ಕಾಪಟ್ಟಿದಾವೆ. ಇಲ್ಲಿ ನೋಡಿ, ಕೇಳಿಸ್ತಿದ್ಯಾ ಸೌಂಡ್? ನೋಡಿ, ಇಲ್ಲಿ ಏನು ಮೆಟ್ಲಿಂಗ್ ಹತ್ಕೊಂಡು ಬಂದರೆ ಇಲ್ಲಿ ಬೆಟ್ಟದ ಮೇಲೆ ನೋಡಿ ಬಸವಣ್ಣವರು, ಲಿಂಗು ಮತ್ತು ಗಣೇಶ್ ಅವರು ಮೂರ್ತಿ ಕೆತ್ತಿದ್ದಾರೆ ಕಲ್ಲ ಮೇಲೆ. ಆಮೇಲೆ ನೋಡಿ, ಈ ಥರ ಎಲ್ಲ ಜನಗಳೆಲ್ಲ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮಾತ್ರ ಈ ಥರ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದರೆ. ನೋಡಿ, ಇಲ್ಲೆಲ್ಲ ಇಳ್ಕೊಂಡು ಹೋಗ್ತಿದ್ದಾರೆ ನೋಡಿ ನಿಧಾನಕ್ಕೆ. ಸೊ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಬರೋ ಸ್ವಲ್ಪ ಕಷ್ಟನೇ, ಆದಷ್ಟು ಸ್ವಲ್ಪ ಅಡಲ್ಟ್ ಇರೋರು ಬಂದರೆ ಅಷ್ಟೇ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಬರಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲಿ ಸೌಂಡ್ ಬಂದಿದೆ ಇಲ್ಲಿ? ಅಲ್ಲಿ ಇವ್ರು ಯಾರೋ ಮೇಲ್ಗಡೆ ಹೋಗಿದಾರಂತೆ, ಸ್ವಲ್ಪ ಯಾವುದೋ ಫ್ಯಾಮಿಲಿ ಬಂದೈತೆ ಇಲ್ಲಿ. ಸ್ವಲ್ಪ ಮೇಲ್ಗಡೆ ಹೋಗ್ಬೇಕಾದ್ರೆ ಯಾವುದೋ ಹಾವು ಸೌಂಡ್ ಏನೋ ಬಂತಂತಲ್ಲಿ, ಹಾಕಿ ಹಾವು ಸೌಂಡ್ ಬರ್ತಿದೆ, ಹುಷಾರಾಗಿ ಹೋಗಿ ಅಂತ ಹೇಳಿದ್ರು. ಅಯ್ಯೋ, ಓಕೆ ಬನ್ನಿ ನೋಡೋಣ ಯಾವ್ದು ಹಾವು ಐತೆ ಏನಾಯ್ತು ಗೊತ್ತಿಲ್ಲ. ಆಮೇಲೆ ಇಲ್ಲಿ ಫುಲ್ ಲೈನಾಗಿ ನೋಡ್ಬೋದು ನೀವು, ಇಲ್ಲಿ ದರ್ಗನೂ ಐತೆ. ಆಮೇಲೆ ಈ ಥರ ಆಂಜನೇಯ ಸ್ವಾಮಿ, ಲಿಂಗು, ಗಣೇಶ, ಈ ಥರ ಎಲ್ಲ ದೇವಸ್ಥಾನಗಳೆಲ್ಲ ಇದಾವೆ ಅಲ್ಲಿ ಸ್ವಲ್ಪ ಅಂದರೆ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳಿ, ದೇವ್ರುಗಳೇ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಧರ್ಮ ಗಿರ್ಮ, ಆ ಜಾತಿ ಈ ಜಾತಿ, ಮುಸ್ಲಿಮು ಹಿಂದೂ ಧರ್ಮ ಅಂದ್ಕೊಂಡು ಯಾರು ಜಗಳ ಆಡ್ದೇನೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಜನಗಳು ಯಾಕೆ ಈ ಥರ, ಅವನ ಆ ಧರ್ಮ, ಇವ್ನು ಇವ್ ಧರ್ಮ, ಅವನ ಆ ಜಾತಿ, ಒಂದು ಇವ್ ಜಾತಿ, ಏನಕ್ಕೆ ಬೇಕ್ರಿ ಇದೆಲ್ಲ ಜಗಳ? ಸೊ ಬಂತು ನೋಡ್ರಿ ಕೋಟೆಯ ಮೆಟ್ಟೆಲ್ಲ ಪ್ರಾರಂಭ. ನೋಡಿ ಯಾವ ಥರ ಮೆಟ್ಲು ಯಾವ ಥರ ಕೆತ್ತಿದ್ದಾರೆ ನೋಡಿ, ಕಲ್ಲಲ್ಲೇ ಕೆತ್ತಿ ಮಾಡಿರ್ತಕ್ಕಂಥ ಮೆಟ್ಲಿದು ಕಾಣಿಸ್ತಿದೆ. ಆಮೇಲೆ ಇಲ್ಲಿ ನೋಡಿ, ಆ ಕಡೆ ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಈ ಕಡೆ ಬೀಳಬಾರ್ದು ಅಂತ ಬ್ಯಾರಿಕೇಡ್ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ. ನೋಡಿ ಇಲ್ಲಿ ದರ್ಗಾ ಅಂತ ಬರ್ದಿದ್ದಾರೆ ನೋಡಿ, ದರ್ಗಾ ಅಂತ ಬರ್ದು ಆ ಕಡೆ ಬಾಣು ಮಾರ್ಕ್ ಆ ಕಡೆ ಇದೆ, ನ್ಯಾರೋ ಮಾರ್ಕ್ ಆ ಕಡೆ ಇದೆ ನೋಡಿ. ಅಂದರೆ ಅಲ್ಲೇನು ಕಲ್ಲುಗಳು ಏನಿದೆಲ್ಲ ಅಲ್ಲಿ ಹೋಲ್ ಆಗೈತಲ್ಲ, ಅದನ್ನ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಆ ಕಡೆ ಹೋದರೆ ಅಲ್ಲಿ ದರ್ಗಾ ಸಿಗುತ್ತೆ. ಬೇಕಂದ್ರೆ ಹಿಂಗೂ ಹೋಗ್ಬೋದು ಅನ್ಸುತ್ತೆ, ನಾವು ಈ ಕಡೆ ಹೋದ್ರೂ ಸಿಗುತ್ತೆ. ಬಟ್ ಇಲ್ಲಿ ಶಾರ್ಟ್ ಕಟ್ ಇಲ್ಲಿಂದ ಹೋಗ್ಬೇಕಂದ್ರೆ. ಬನ್ನಿ ಈ ಕಡೆ ಹೋಗಿ ಕೋಟೆ ತೋರಿಸಿ ಆಮೇಲೆ ಕಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ ಜಾಗ ಹೇಗಿದೆ, ಇಲ್ಲಿ ಒಂಥರ ಫುಲ್ಲು ಕಾಡು ಥರ ಐತೆ ಮಾತ್ರ ಇಲ್ಲೆಲ್ಲ ಫುಲ್ ಜಾಗ ನೋಡ್ರಿ. ಸುತ್ತಮುತ್ತ ಒಬ್ಬರು ಇಲ್ಲ ಇಲ್ಲೆಲ್ಲಿ.
ಫುಲ್ಲು ಸೈಲೆಂಟ್ ಏರ ಮಾತ್ರ. ಒಳ್ಕಲ್ ಇದೆ ನೋಡ್ರಿ ಇಲ್ಲಿ. ಬಟ್ ಇಲ್ಲೇನಕ್ಕೆ ಬಂತು ಒಳ್ಕಲ್ ಅಂತ ಕೇಳಿದ್ರೆ, ಮೊದಲು ಇಲ್ಲೆಲ್ಲ ಕೋಟೆ ಎಲ್ಲ ಇತ್ತು. ಇಲ್ಲೆಲ್ಲ ಕಾಣಿಸ್ತಿದಲ್ಲ, ಇದೆಲ್ಲ ಕೋಟೆ ಗೋಡೆಗಳು ಇದೆಲ್ಲ ಒಂಥರ ರೂಮ್ ಥರ ಮಾಡಿರೋದನ್ನ ಎಲ್ಲ ಡಿಸ್ಟ್ರಾವ್ ಆಗೈತೆ. ಇಲ್ಲಿ ಒಳ್ಕಲ್ಲಲ್ಲಿ ಇಲ್ಲಿ ಅಡುಗೆ ಮಾಡ್ತಾ ಇದ್ರಿ ಇಲ್ಲಿ. ಸೊ ಎಲ್ಲ ರೂಮ್ ಎಲ್ಲ ಕಿತ್ತೋಗಿ ಅದು ಒಳ್ಕೊಳ್ಳೋದು ಉಳ್ದೈತೆ ಅಷ್ಟೇ. ಮೊದಲು ಇದೆಲ್ಲ ಸೈನಿಕರು ಇರ್ತಕ್ಕಂಥ ರೂಮ್ ಇರ್ಬೋದು ಅನ್ಸುತ್ತೆ. ಇದು ಮೊದಲು ಇದೆಲ್ಲ ಕೋಟೆ ಗೋಡೆ ಕಾಣಿಸ್ತಿದೆ ನೋಡಿ ಇಲ್ಲೆಲ್ಲ. ಸೊ ಇದು ಅಡುಗೆ ಮನೆ ಅನ್ಸುತ್ತೆ ಮೇ ಬಿ. ಆರಾಮಾರ್ಕ್ ಹಾಕಿದಾರೆ ನೋಡಿ ಇಲ್ಲಿ. ಯಪ್ಪ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ನನಗೆ. ಎಲ್ಲಿ ಬಂದೆ ಅನ್ಸ್ಬಿಟ್ಟಿತ್ತು. ಆರಾಮಾರ್ಕ್ ಹಾಕಿದ್ದಾರೆ ನೋಡೋಣ ಬನ್ನಿ. ಇವಾಗ ಇಲ್ಲಿ ಏನೋ ಇರ್ಬೋದು ಅನ್ಸುತ್ತೆ ಮೇ ಬಿ. ತಕ್ಕಂತ ಏನೋ ಬರ್ತಿದ್ದಾರೆ ಮೇ ಬಿ. ತಮಿಳ್ ವರ್ಡ್ ಏನಾದರೂ ಇರ್ಬೋದಾ ಅದು, ಏನು ಗೊತ್ತಿಲ್ಲ. ನೋಡೋಣ ಬನ್ನಿ ಹೋಗೋಣ. ಆರಾಮಾರ್ಕಲ್ಲಿ ಹಾಕಿದ್ದಾರೆ. ಏನಕ್ಕೆ ಈ ಥರ ಆರಾಮಾರ್ಕ್ ಹಾಕಿದಾರೆ ಅಂದರೆ, ಇಲ್ಲೇನು ನೋಡಿ ಇವಾಗ ಹೆಂಗೆ ಬಂದೆ ಅಂತ ನನಗೆ ಮರ್ತೋಗೈತೆ. ಸೊ ಅದೇ ಥರ ಆ ಥರ ಮರ್ತೋಗತ್ತೆ ಅಂತೇಳಿ ಆ ಥರ ಆರಾಮಾರ್ಕಲ್ಲಿ ಹಾಕಿರ್ತಾರೆ. ಇಲ್ಲದ ನೋಡ್ರಿ ಕೋಟೆ, ಅದೊಂದು ರೋಡು ಬಂತು ನೋಡ್ರಿ ಕೋಟೆ. ಬನ್ನಿ ತೋರಿಸ್ತೀನಿ ಮೇಲೆ ಹೋಗಿ. ಏನ್ರಿ ಇದು ಹಿಂಗೈತೆ? ಇದು ಏನಂದ್ರೆ ಇದೆಲ್ಲ ಸುತ್ತಮುತ್ತ ಏನು ಕಾಣಿಸ್ತಿದೆಯೋ ಇದೆಲ್ಲ ಏನಂದ್ರೆ ದೂರದಲ್ಲಿ ಬರ್ತಕ್ಕಂಥ ಶತ್ರುಗಳನ್ನ ಮೇಲಿಂದನೇ ಅವ್ರ ಮೇಲೆ ದಾಳಿ ಮಾಡಿ ಓಡಿಸ್ತಾ ಇರ್ತಕ್ಕಂಥ ಜಾಗ ಇದು. ಕಾಣಿಸ್ತಿದೇವಲ್ಲ ಇವೆಲ್ಲ, ಇದೆಲ್ಲ ಒಂದೊಂದು ಏನು ಬಾಕ್ಸ್ ಹೆಂಗೆ ಕಾಣಿಸ್ತಿದೆಯಲ್ಲ, ಇದು ದೂರದಲ್ಲಿ ಬರ್ತಕ್ಕಂಥ ಶತ್ರುಗಳನ್ನ ಓಡಿಸ್ತಾ ಇರ್ತಕ್ಕಂಥ ಜಾಗ ಇದು. ಇಲ್ಲಿಂದ ನೋಡಿ ಈ ಥರ ಫುಲ್ಲು ಇದೆಲ್ಲ. ಇವಾಗ ನಾನು ಅಟ್ ಪ್ರೆಸೆಂಟ್ ಏನು ನಿಂತ್ಕೊಂಡಿದ್ದೀನಿ, ಫುಲ್ಲು ಬೆಟ್ಟು ತುದಿಯಲ್ಲಿ ನಿಂತ್ಕೊಂಡಿದ್ದೀನಿ. ಇವಾಗ ನಾನು ಬಂದು ಇಲ್ಲಿ ನಿಂತ್ಕೊಂಡು ಇಲ್ಲಿಂದ ಓಡಿಸ್ತಾ ಇದ್ದೀವಿ. ಇಲ್ಲಿಂದ ಅಟ್ಯಾಕ್ ಮಾಡ್ತಾ ಇರೋದು ಈ ಕಡೆಯಿಂದ ಬರ್ತಕ್ಕಂಥ ಶತ್ರುಗಳನ್ನ. ಆಮೇಲೆ ಈ ಕಡೆನೂ ಅದೇ ಥರ ಇದೆ ನೋಡಿ ಇಲ್ಲಿ. ನೋಡಿ ಈ ಕಡೆ ಬರ್ತಕ್ಕಂಥ ಶತ್ರುಗಳನ್ನ ಇಲ್ಲಿಂದ ಓಡಿಸ್ತಾ ಇದೆ. ನೋಡಿ ಎಷ್ಟು ದೂರ ಕಾಣಿಸುತ್ತೆ ಅಂದರೆ, ಸರಿ ಸುಮಾರು ಎಲ್ಲಿ ಒಂದು 30 ಕಿಲೋಮೀಟರ್ ದೂರದಿಂದ ಕಾಣಿಸುತ್ತೆ ರೀ. ಅಷ್ಟು ದೂರದಿಂದ ಕಾಣಿಸ್ತಿದೆ ಮಾತ್ರ ಜಾಗ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಈ ಥರ ಕೂತ್ಕೊಂಡು ಡು ಅಂತ ಓಡಿಸ್ತಾ ಇದ್ರಂತ, ಅದೇ ಥರ ಜಾಗ ನೋಡ್ರಿ ಇದೆಲ್ಲ. ಇಲ್ಲೊಂದು ಏನೋ ಡಬ್ಬ ಹಾಕಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ ನನಗಿದು. ನಿಮಗೇನಾದ್ರು ಗೊತ್ತಿರೋ ಕಮೆಂಟ್ ಮಾಡ್ರಪ್ಪ. ಏನಿರ್ಬೋದು ಮೇ ಬಿ ಬೆಂಕಿ ಏನಾದ್ರು ಹಾಕ್ತಿದ್ರೆ ಅದ್ರ ಒಳಗಡೆ. ದೇವ್ರಿಗೆ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಏನಾದರೂ ವಸ್ತು ಇರ್ಬೋದು ನೋಡಿ. ನಿಮ್ಗೆ ಏನಾದ್ರು ಗೊತ್ತಿದೆ, ಅದೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಿ ಜಾಗ ಹೇಗಿದೆ ಅಂತಿಲ್ಲಿ. ಇದೊಂಥರ ನೀರಿನ ತೊಟ್ಟಿ. ಇದು ಮೊದಲಿನ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ನೀರಿನ ಕೊಳ ಇದು. ಮೊದಲೆಲ್ಲ ನೀರೆಲ್ಲ ಸ್ಟಾಕ್ ಮಾಡ್ತಿದ್ರು ಇದರಲ್ಲಿ. ಇವಾಗೆಲ್ಲ ನೀರೆಲ್ಲ ಇಲ್ಲ, ಫುಲ್ ಎಲ್ಲ ಡ್ರೈ ಆಗೈತೆ ನೋಡಿ. ಆ ಕಡೆ ಅಲ್ಲಿ ಜನಗಳನ್ನ ಓಡಿಸ್ತಾ ಇರ್ತಂಥ ಜಾಗ ಅದು. ಬನ್ನಿ ಅಲ್ಲಿ ಕರ್ಕೊಂಡು ತೋರಿಸ್ತೀನಿ ಬನ್ನಿ. ಇಲ್ಲೇನ್ರಿ ಕೈಲಾಸ ಬಾಗ್ಲೇನು ಇದ್ದಂಗೆ ಐತೆ ಇಲ್ಲಿ. ಇಲ್ಲೈತೆ ನೋಡ್ರಿ ಜಾಗ. ಆಮೇಲೆ ಈ ಜಾಗನೂ ಅಷ್ಟೇ, ಈ ಸ್ಪಾಟು ಅಷ್ಟೇ, ಇದು ಅಷ್ಟೇ ಯುದ್ಧ ಮಾಡೋಕ್ಕಂತಲೇ ಇರ್ತಕ್ಕಂಥ ಜಾಗ ಇದು ನೋಡಿ. ಇಲ್ಲಿಂದ ನೋಡಿದ್ರೆ ನೋಡಿ ಎಷ್ಟು ದೂರದಿಂದ ಬಂದರೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಈ ಕಡೆ ಒಂದಿದೆ ನೋಡಿ. ನೋಡಿ ಹಿಂಗೆ ಈ ಥರ ಜಾಗದಲ್ಲಿ ಈ ಥರ ಅವ್ರದ್ದೇನು ಎಕ್ವಿಪ್ಮೆಂಟ್ಸು ಅಂದರೆ ಅವ್ರದ್ದು ಗುಂಡು ಏನೇನೋ ತೋಪು ಆ ಥರ ಎಲ್ಲ ಇದೇ ಜಾಗದಲ್ಲಿ ಇಟ್ಟು ಆ ಕಡೆ ಮುಂದೆ ಬರ್ತಕ್ಕಂಥ ಶತ್ರುಗಳನ್ನ ಹಿಂಗೆ ಓಡಿಸ್ತಾ ಇದ್ದಿದ್ದು, ಓಡಿಸ್ತಾ ಇದ್ದಿದ್ದು ಹಿಂಗೇನೆ ನೋಡ್ಬೋದು. ಇಲ್ಲಿ ಯಾವ ಥರ ತಲೆ ಓಡಿಸಿ ಕೋಟೆ ಕಟ್ಟಿದಾರೆ ಅಂದರೆ ನೋಡಿ, ಅಲ್ಲೇನು ಅವಾಗಲೇ ಕರ್ಕೊಂಡು ಹೋಗಿದ್ನಲ್ಲ, ಸೊ ಆ ಸ್ಪಾಟ್ ಅದು ಸರಿನಾ. ಅಲ್ಲಿಂದ ಇವಾಗ ಯಾರನ್ನಾದ್ರೂ ಶತ್ರುಗಳು ಅಟ್ಯಾಕ್ ಮಾಡಿದ್ರೆ ಒಂದೇ ಕಡೆ ಅಟ್ಯಾಕ್ ಮಾಡಲ್ಲ ಅವರು, ಸುತ್ತ ಎಷ್ಟು ಕೋಟೆ ಎಷ್ಟಿದೆಯೋ ಈ ಸುತ್ತಿಂದನೂ ಅಟ್ಯಾಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಕಡೆನೂ ಆ ಥರ ಇದು ಸ್ಪಾಟ್ ಮಾಡಿದ್ದಾರೆ ನೋಡಿ. ಅಲ್ಲೊಂದಿದೆ, ಆ ಕಡೆ ಬರೋರ್ಗೆ ಅಲ್ಲಿಂದ ಹೊಡೆಯೋಕ್ಕೆ, ಈ ಕಡೆಯಿಂದ ಬಂದವ್ರಿಗೆ ಹೊಡೆಯೋಕ್ಕೆ ನೋಡಿ ಇಲ್ಲೊಂದು ಸ್ವಲ್ಪ ಜಾಗ ಮಾಡಿದ್ರು. ಅವಾಗಲೇ ಕೈಲಾಸ ಬಾಗ್ಲ ಅಂತ ಏನು ತೋರಿಸಿದ್ನಲ್ಲ, ಆ ಕೈಲಾಸ ಬಾಗ್ಲಲ್ಲ, ಸುಮ್ಮನೆ ನಾನು ಹೇಳಿರೋದು. ಬಟ್ ಅಲ್ಲಿಂದ ನೋಡಿ ಇಲ್ಲಿಂದ ಬಂದು ಇಲ್ಲಿಂದ ಅಟ್ಯಾಕ್ ಮಾಡೋದಕ್ಕೋಸ್ಕರ ಇಲ್ಲಿ ಜಾಗ ಮಾಡಿದ್ದಾರೆ ಇಲ್ಲೊಂದು ಸ್ವಲ್ಪ. ಆಮೇಲೆ ಇದು ಒಂದೇ ಅಲ್ಲ, ಆಮೇಲೆ ಆ ಕಡೆ ಹೋದ್ರೆ ಇನ್ನೂ ಸಿಕ್ಕಾಪಟ್ಟೆ ಪ್ಲೇಸ್ಗಳಿದಾವೆ ಇದೇ ಥರ. ಫುಲ್ ಈ ಕೋಟೆ ಎಷ್ಟಿದೆಯೋ ಈ ಬೆಟ್ಟು ಸುತ್ತನೂ ಇದೇ ಥರ ಜಾಗಗಳು ಮಾಡಿದ್ದಾರೆ. ಅಂದರೆ ಶತ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೋಸ್ಕರ ಈ ಥರ ಜಾಗಗಳನ್ನ ಕಟ್ಟಿದ್ದಾರೆ. ಓಕೆ ಬನ್ನಿ ಇವಾಗ ಅಲ್ಲಿ ತೋರಿಸ್ತೀನಿ ಬನ್ನಿ. ಅದು ಅಲ್ಲಿಂದ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಬಂತು ನೋಡ್ರಿ ಜಾಗ ಇಲ್ಲಿ. ಬಟ್ ಹೆಂಗ್ರಿ ಇಳಿಯೋದಿಲ್ಲಿ? ಇಲ್ಲಿ ಜಾಗ ಇದೆ ಬನ್ನಿ. ಇಲ್ಲಿ ನೋಡಿ ಹಿಂಗೆ ಇಳ್ಕೊಂಡು ಹೋಗಿ ಅಲ್ಲಿ ತೋರಿಸ್ತೀನಿ. ಇದೆ ನೋಡ್ರಿ ಕೋಟೆ ಒಂದು ಬಾರ್ಡರ್. ಅಂದರೆ ಕೋಟೆ ಸ್ಟಾರ್ಟ್ ಆಗೋದು ಇಲ್ಲಿಂದ. ಆಮೇಲೆ ಇಲ್ಲಿ ನೋಡ್ರಿ ಇದೆಲ್ಲ ಗೋಡೆ ಇತ್ತಿಲ್ಲ ಮೊದಲಿಲ್ಲ, ಇದೆಲ್ಲ ಇವಾಗ ಹೊಡೆದೋಗಿದೆ. ಹೊಡೆದು ಆ ಕಡೆ ಕೆಳಗಡೆ ಬಿದ್ದೋಗೈತೆ, ಏನಾಗೈತೆ ಗೊತ್ತಿಲ್ಲ ನೋಡಿ. ಈ ಥರ ಜಾಗದಲ್ಲಿ ಈ ಥರ ಅಟ್ಯಾಕ್ ಮಾಡ್ತಾ ಇರೋದು. ಈಗ ಈ ಥರ ಜಾಗದಲ್ಲೇ ನೋಡಿ ಅಲ್ಲಿಂದ ಅಟ್ಯಾಕ್ ಮಾಡ್ತಾರೆ, ಆಮೇಲೆ ಅಲ್ಲಿಂದನೂ ಅಟ್ಯಾಕ್ ಮಾಡ್ತಾರೆ, ಆಮೇಲೆ ಈ ಕಡೆಯಿಂದ ಬರೋರ್ಗು ಇಲ್ಲಿಂದನೂ ಅಟ್ಯಾಕ್ ಮಾಡ್ತಾರೆ ನೋಡಿ. ಈ ಥರ ಯಾವ ಥರ ಇದೆ ಜಾಗ ಇಲ್ಲಿ. ಈ ಕೋಟೆನ ಯಾವ ಥರ ಕಟ್ಟಿದಾರೆ ಅಂದರೆ ಸ್ವಲ್ಪ ಹತ್ತಾಗ ಜಾಗ ಇಲ್ಲಿ. ಅಲ್ಲಿ ಫುಲ್ ಸ್ಟ್ರೈಟ್ ಇರೋದೆಲ್ಲ ಹಿಂಗೆ ನೋಡಿ. ಸ್ವಲ್ಪ ಜಾಗ ನೋಡಿ ಯಾವ ಎಷ್ಟು ಆಳ ಇದೆ ನೋಡ್ರಿ. ಈ ಕಡೆ ಇದೇನು ಹತ್ತಕ್ಕಾಗತ್ತಾ? ಇಲ್ಲಿ ಅಷ್ಟು ಜಾಗ ಮಾಡಿ ತಿರ್ಗಾ ಅದ್ರ ಮೇಲೆ ಬೇರೆ ಈ ಥರ ಗೋಡೆ ಕಟ್ಟಿದ್ದಾರೆ ನೋಡಿ. ಇಲ್ಲಿಂದ ಬಿದ್ದರೆ ಏನಿಲ್ಲ, ಜಾಸ್ತಿನೇ ಇಲ್ಲ ನೋಡಿ, ಏನು ಬ್ಯಾರಿಕಿರಲ್ಲ ಏನಿಲ್ಲ, ಇಲ್ಲಿ ಇಷ್ಟೇ ಇರೋದು. ಹಿಂಗೆ ಬಿದ್ದರೆ ಹಿಂಗೆ ಬಿದ್ದೋಗ್ಬಿಡ್ಬೇಕು ಕೆಳಗಡೆ, ಆ ಥರ ಐತೆ ಜಾಗ. ಆಮೇಲೆ ಮೊದ್ಲಿನ ಕಾಲದಲ್ಲಿ ಈ ಥರ ಯಾಕೆ ಕಟ್ಟಿಸ್ತಾ ಇದಾರೆ ಅಂದರೆ, ಅವಾಗ ಏನು ಈ ಥರ ಇವಾಗ ನಾವೇ ಹೇಗಿರ್ತೀವಿ ಆ ಥರ ಒಂದು ದಿವಸನೇ ಇದ್ದಿರಲ್ಲ ಅವರು. ಬರೀ ಡೈಲಿ ಜಗಳ, ಯುದ್ಧ ಯುದ್ಧ ಯುದ್ಧ. ಇವ್ರು ಸುಮ್ಮನಿದ್ರೆ ಅವ್ರು ಸುಮ್ಮನೆ ಇರಲ್ಲ, ಅವ್ರು ಸುಮ್ಮನೆ ಇದ್ರೆ ಇವ್ರು ಸುಮ್ಮನೆ ಇರಲ್ಲ, ಅವ್ರು ಸುಮ್ಮನೆ ಇದ್ರೆ ಇವ್ರು ಅಟ್ಯಾಕ್ ಮಾಡ್ತಾರೆ, ಇವ್ರು ಸುಮ್ಮನೆ ಇದ್ರೆ ಅವ್ರು ಅಟ್ಯಾಕ್ ಮಾಡ್ತಾರೆ. ಸೊ ಅದರಿಂದ ಬರೀ ಯುದ್ಧಗಳು ಆಗಿ ಈ ಥರ ಅವ್ರ ಸಾಮ್ರಾಜ್ಯನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಎಲ್ಲ ಕಟ್ಟಿರ್ತಕ್ಕಂಥ ಗೋಡೆಗಳು ಇವೆಲ್ಲ. ಬರೀ ಅವ್ರ ಮೇಲೆ ಇವ್ರು ಮಾಡೋದು, ಇವ್ರ ಮೇಲೆ ಅವ್ರು ಹಾಕೋದು ಅಷ್ಟೇ. ಅದಕ್ಕೋಸ್ಕರ ಈ ಥರ ಎಲ್ಲ ಕಟ್ಟಿ ಅವರ ಸಾಮ್ರಾಜ್ಯವನ್ನು ಕಾಪಾಡ್ಕೊಳ್ತಾ ಇದ್ರು ಈ ಥರ ಕಟ್ಟಿ. ಓಕೆ ಬನ್ನಿ ಇವಾಗ ನೆಕ್ಸ್ಟ್ ಆ ಕಡೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ.
ಇಲ್ಲಿಂದ ನೋಡ್ರಿ ಇದೆಲ್ಲ ಫುಲ್ ರೂಮ್ಗಳೇ ನೋಡ್ರಿ, ಎಲ್ಲ ಮೊದಲು ಹಳೆ ಕಾಲದ ಇರ್ತಕ್ಕಂಥ ರೂಮ್ಗಳು ಇವೆಲ್ಲ ನೋಡಿ. ಅಲ್ಲಿ ಏನು ಕಾಣಿಸ್ತಿದೆಲ್ಲ ಅದ್ರ ಒಳಗಡೆ ಏನಾಯ್ತೋ ಗೊತ್ತಿಲ್ಲ. ಇದೆಲ್ಲ ನೋಡ್ರಿ ಎಲ್ಲ ಮಳೆ ಕೋಟೆ ನೋಡ್ರಿ ಇದೆಲ್ಲ ನೋಡಿ. ಇಲ್ಲಿ ಸರ್ಕಲ್ ಐತೆ ಒಂದು, ಆಮೇಲೆ ಇಲ್ಲೊಂದು ಸರ್ಕಲ್ ಐತೆ, ಆಮೇಲೆ ಈ ಕಡೆ ಎಲ್ಲ ಗೋಡೆ ಎಲ್ಲ ಬಿದ್ದೋಗ್ಬಿಟ್ಟೈತೆ, ಫುಲ್ ಡೆಸ್ಟ್ರೋ ಆಗ್ಬಿಟ್ಟೈತೆ. ಆಮೇಲೆ ಮೇಲ್ಗಡೆ ಅಲ್ಲೆಲ್ಲ ಗುಹೆಗಳೆಲ್ಲ ಇದಾವೆ ಅಲ್ಲಿ ಮೇಲ್ಗಡೆ. ಬನ್ನಿ ಅದ್ರ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ ಅದ್ರ ಒಳಗಡೆ. ಬಟ್ ಇದ್ರ ಒಳಗಡೆ ಏನಾಯ್ತೋ ಗೊತ್ತಿಲ್ಲ, ಒಂಥರ ಸಿಕ್ಕೋಳು ಭಯ ಆಗ್ತೈತೆ ರೀ. ಒಳಗಡೆ ಏನಾಯ್ತು ಏನಿಲ್ಲ, ಒಳಗಡೆ ಹೋಗ್ಲಾ ಬೇಡ ಒಂದು ಗೊತ್ತಾಗ್ತಿಲ್ಲ, ಆ ಥರ ಐತೆ ಜಾಗ ಇದು. ಯಪ್ಪ ಒಳಗೆ ಭೂತ್ ಬಂಗ್ಲೆ ಇದ್ದಂಗೆ ಐತೆ ಮಾತ್ರ. ಓಕೆ ಬನ್ನಿ ಅದೇನಾಗುತ್ತೋ ಆಗಲಿ, ಒಳಗಡೆ ಹೋಗೇ ಬಿಡೋಣ. ಏನು ಬರುತ್ತೆ ಬಂದೇ ಬಿಡಿ ನೋಡಬೇಡ, ಬನ್ನಿ ಹೋಗೋಣ. ಒಳಗಡೆ ಮಾತ್ರ ಸಿಕ್ಕಾಬಿಟ್ಟು ಕತ್ಲೈತೆ, ಕಾಣಿಸುತ್ತೆ ಎಲ್ಲ ಗೊತ್ತಿಲ್ಲ. ಟಾರ್ಚ್ ಆನ್ ಮಾಡ್ತೀನಿ ರೀ. ಯಪ್ಪ ನೋಡ್ರಿ ಹೇಗಿದೆ ನೋಡ್ರಿ ಜಾಗ ಇದು ಒಳಗಡೆ. ಬಟ್ ಫುಲ್ ಕತ್ಲೈತೆ, ಟಾರ್ಚ್ ತೊಗೊಂಬಂದಿದ್ದೀನಿ, ಸ್ವಲ್ಪ ಕಾಣಿಸ್ತೈತೆ ಕರೆಕ್ಟಾಗಿ. ಬಟ್ ಅದು ಏನಕ್ಕೆ ಯೂಸ್ ಮಾಡ್ತಾಯಿರೋ ಗೊತ್ತಿಲ್ಲ, ಅದು ಹಳೆ ಕಾಲದಲ್ಲಿ ಮೊದಲಿದು. ಮೇ ಬಿ ಏನಕ್ಕೂ ಅದೇ ಮೇ ಬಿ ಸೈನಿಕರಿಗೂ ಏನಕ್ಕೋ ಇರೋಕ್ಕಂತ ಮಾಡಿರ್ತಕ್ಕಂಥ ರೂಮ್ ಅನಿಸುತ್ತೆ ನೋಡಿ. ಈ ಕಡೆ ಇಲ್ಲೊಂದು ಚಿಕ್ಕದಾಗಿ ಒಂದು ಇದು ಐತೆ, ಇಲ್ಲಿ ಕಿಂಡಿ ಐತೆ. ಅದು ಬಿಟ್ಟರೆ ಇಲ್ಲೊಂದು ಡೋರ್ ಐತೆ ಇಲ್ಲಿ. ಇದ್ರ ಒಳಗಡೆ ನೋಡಿ ಯಾವ ಥರ ಇದೆ ನೋಡಿ, ಈ ಥರ ಎಳಿ ಜಾಬರ್ ಐತೆ ಫುಲ್ಲು. ಬಟ್ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಮಾತ್ರ ಒಳಗಡೆ. ಇಲ್ಲಿ ನೋಡಿ ಕೈ ಫುಲ್ ಬೆವ್ತಾಗ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಫುಲ್ ಎಲ್ಲ ಕೈಯೆಲ್ಲ ನೀರಾಗೈತೆ, ಅಷ್ಟು ಭಯ ಆಗ್ತೈತೆ ಒಳಗಡೆ. ಅದರ ಬೇರೆ ಒಂಟಿ ಹಾವು ಎಲ್ಲ ಇದೆ ಅಂತ ಹೇಳಿದ್ರು, ಬಟ್ ಏನೇನೈತೆ ಗೊತ್ತಿಲ್ಲ. ನೋಡಿ ಹೇಗಿದೆ ಜಾಗ, ಫುಲ್ ಕತ್ಲೈತೆ ಮಾತ್ರ. ಯಪ್ಪ ಸಿಕ್ಕಾಪಟ್ಟೆ ಭಯ ಆಗ್ತೈತೆ ಮಾತ್ರ. ಫಸ್ಟ್ ಹೊರಗಡೆ ಹೋಗ್ಬೇಕಿಲ್ಲಿಂದ ನೋಡಿ. ಹೊರಗಡೆ ಇನ್ನೊಂದ್ಸಲ ನೋಡ್ಕೊಬೇಡಿ ಹೇಗಿದೆ ಅಂತ ಹೊರಗಡೆಯಿಂದ. ನೋಡಿ ಹೇಗಿದೆ ಜಾಗ, ಫುಲ್ ಕಲ್ಲಿಂದ ನೋಡಿ. ಮೇಲ್ಗಡೆ ಎಲ್ಲ ಕಲ್ಲೆಲ್ಲ ಕಟ್ಟಿರೋದೆಲ್ಲ ಇದು. ಎಷ್ಟು ಸೆಕ್ಯೂರಿಟಿಯಾಗಿ ಕಟ್ಟಿದಾರೆ ಅಂದರೆ ಸಕ್ಕತ್ತಾಗಿದೆ. ಬಟ್ ಸಿಕ್ಕಾಪಟ್ಟೆ ಭಯ ಆಗುತ್ತೆ ರೀ ಒಬ್ಬೊಬ್ಬರಿಗೆಲ್ಲ ಬರಕ್ಕೆ ಹೋದ್ರೆ ಇಲ್ಲೆಲ್ಲ. ಬಟ್ ಚೆನ್ನಾಗಿದೆ ಜಾಗ. ಬನ್ನಿ ಹೊರಗಡೆ ಹೋಗೋಣ. ನಿಮಗೆ ಇವಾಗ ಏನು ಗುಹೆ ಒಳಗಡೆ ಕರ್ಕೊಂಡೋಗಿದ್ದಲ್ಲ ಅದೇ ಗುಹೆ, ಅಂದರೆ ಗುಹೆ ಅಲ್ಲ ಮನೆ ಅದು. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ, ಇಲ್ಲಿ ಬಂದರೆ ಇಲ್ಲೊಂದು ಗುಹೆ ಇದೆ. ಬನ್ನಿ ಇದ್ರ ಒಳಗಡೆ ಏನಿದೆ ಅಂತ ನೋಡೇ ಬಿಡೋಣ. ಬನ್ನಿ ಒಳಗಡೆ ಹೋಗಿ, ಇದು ಕಾಣಿಸ್ತಿದೆ ಅಲ್ಲಿ. ಬನ್ನಿ ಹೋಗೋಣ. ಇದು ಯಾವ ಥರ ಮಾಡಿದ್ದಾರೆ ಅಂದರೆ ಮೇಲ್ಗಡೆ ಫುಲ್ ಬಂಡೆ ಐತೆ ಮೇಲ್ಗಡೆ, ಅದ್ರ ಕೆಳಗಡೆ ಈ ಥರ ಕಲ್ಲೆಲ್ಲ ಕಟ್ಟಿ ಒಂಥರ ರೂಮ್ ಥರ ಮಾಡ್ಕೊಂಡಿದ್ದಾರೆ ಈ ಥರ ಎಲ್ಲ. ಏನು ನೋಡೋಣ ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ. ಬನ್ನಿ ಒಳಗಡೆ ಹೋಗಿ. ಹೇಗಿದೆ ಜಾಗ, ಅದೆಲ್ಲ ಮೇಲ್ಗಡೆ ಎಲ್ಲ ಫುಲ್ ಇದು ಇದೆ, ಅಲ್ಲಿ ಕಲ್ಲು ಬಂಡೆ ಇದೆ, ಕೆಳಗಡೆ ಈ ಥರ ಕಲ್ಲಲ್ಲಿ ಕಟ್ಟಿ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಅಯ್ಯೋ ದೇವರೇ ಕಾಪಾಡಪ್ಪ ನೀನು. ಏನು ಹಿಂಗೈತೆ ಜಾಗ ಇದು. ಬಟ್ ತಂಪಾಗೈತೆ ಮತ್ತು ತಣ್ಣಗೈತೆ ಸಿಕ್ಕಾಪಟ್ಟೆ. ಬಟ್ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಮಾತ್ರ. ನೋಡಿ ಯಾವ ಥರ ಇದೆ ಜಾಗ, ನೋಡ್ರಿ ಯಾವ ಥರ ಇದೆ ನೋಡಿ. ಈ ಕಡೆ ನೋಡಿ, ನೋಡೆಲ್ಲ ದೊಡ್ಡ ಬಂಡೆನೇ ಇದೆಯಲ್ಲ, ಏನು ಕಾಣಿಸ್ತಿದೆಯಲ್ಲ ದೊಡ್ಡ ಬಂಡೆನೇ ಇದು. ಬಂಡೆ ಕೆಳಗಡೆ ಈ ಥರ ಕಲ್ಲುಗಳೆಲ್ಲ ಕಟ್ಟಿ ಬಂಡೆ ಇನ್ನೂ ಕೆಳಗಡೆ ಬೀಳ್ದಿರೋ ಥರ ಸಪೋರ್ಟಿಗೆ ಇಟ್ಟು ಈ ಥರ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಬನ್ನಿ ಆ ಕಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ನೋಡೋಣ ಆ ಕಡೆ ಏನೇನಿದೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೋ ಮೂಳೆ ಬಿದ್ದೈತೆ ನೋಡ್ರಿ ಇಲ್ಲಿ. ಅಲ್ಲ ಏನು ಮೂಳೆ ಇದು? ಹಾವಿಂದ? ಹಾವಿಂದಾರ ಅಷ್ಟು ಹೊಡೆದಿರುತ್ತೆ ಹೌದು. ಬಟ್ ಏನೋ ಕೋತಿದೋ ಏನೋ ಗೊತ್ತಿಲ್ಲ. ಒಳ್ಳೆ ಮನುಷ್ಯರ ಬೋನ್ ಥರ ಕಾಣಿಸ್ತೈತೆ ಅದು ಮೇಲ್ಗಡೆ. ಬಟ್ ಇದೇನಂತ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ. ಅದು ನೋಡಿ ಈ ಕಡೆ ಬಂದರೆ ಈ ಕಡೆ ಇಲ್ಲೊಂದು ಜಾಗ ಐತೆ, ಈ ಕಡೆ ಒಂದು ಜಾಗ ಐತೆ, ಆಮೇಲೆ ಆ ಕಡೆ ಒಂದು ರೋಡು. ಎರಡು ಕಡೆಯಿಂದನೂ ಬರ್ಬೋದು. ಈ ಕಡೆ ಎಲ್ಲ ಸುಮ್ಮನೆ ಕೂರಕ್ಕೆ ಮಲ್ಕೊಳ್ಳೋಕ್ಕೆಲ್ಲ ಇರತಕ್ಕಂಥ ಜಾಗ ಇದೆಲ್ಲ, ಸೈನಿಕರಿಗೆ ಸುಮ್ಮನೆ ರೆಸ್ಟ್ ಮಾಡೋಕೆ ಮಾಡಿರ್ತಕ್ಕಂಥ ರೂಮ್ ಇದು. ಸ್ವಲ್ಪ ಭಯನೂ ಸಿಕ್ಕಾಪಟ್ಟೆ ಆಗುತ್ತೆ, ಬಟ್ ಸ್ವಲ್ಪ ಥ್ರಿಲ್ ಆಗೈತೆ ಮಾತ್ರ, ಸಿಕ್ಕಾಪಟ್ಟೆ ಥ್ರಿಲ್ ಆಗೈತೆ. ಮೈ ಜುಮ್ ಮಾಡೋ ತಂಗೆ ಆ ಥರ ಇದೆ ಮಾತ್ರ ಜಾಗ. ಇದಪ್ಪ ದೇವ್ರೆ. ನೋಡಿ ಈ ಕಡೆ ಜಾಗ ಇದೆ, ಈ ಕಡೆ ಹೊರಗಡೆ ಹೋಗ್ಬೋದು. ಆಮೇಲೆ ಈ ಕಡೆ ಹೋದ್ರೆ ಫುಲ್ ಸರ್ಕಲ್ ಟೈಪಲ್ಲೇ ಐತೆ. ಈ ಕಡೆ ಎಲ್ಲ ಸರ್ಕಲ್ ಆಗಿ ಬಂದರೆ ತಿರ್ಗಾ ಇಲ್ಲೇ ಬರ್ತೀವಿ, ಎಲ್ಲೇ ಹೋಗಲ್ಲ. ಓಕೆ ಬನ್ನಿ ಹೊರಗಡೆ ಹೋಗೋಣ. ಅಲ್ಲಿ ಯಾವುದೋ ಏನೋ ಕೂಗೋ ಥರ ಸೌಂಡ್ ಕೇಳಿಸ್ತೈತೆ, ಜಾಸ್ತಿ ಹೊತ್ತಿರೋದು ಬೇಡ. ಬನ್ನಿ ಹೊರಗಡೆ ಹೋಗೋಣ. ಆಮೇಲೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಪೊಲೀಸ್ ಸ್ಟೇಷನ್. ಇದು ಅಂದರೆ ಇದು ಇವಾಗಿಂದ ಏನಿಲ್ಲ, ಅಂದರೆ ಮೊದಲು ಹಳೆಯ ಕಾಲ ರಾಜರ ಕಾಲದಿಂದನೂ ಐತೆ ಇದು ಇಲ್ಲಿ. ಅಂದರೆ ಮೊದಲು ಆಳ್ವಿಕೆ ಏನು ಮಾಡ್ತಾಯಿದ್ರು ಅವಾಗಿಂದನೂ ಈ ಸ್ಟೇಷನ್ ಐತೆ. ಬಟ್ ಇವಾಗ ಇದ್ರ ಒಳಗಡೆ ಜನ ಇದಾರೆಲ್ಲ ಗೊತ್ತಿಲ್ಲ. ಬಟ್ ಡೋರ್ ಓಪನ್ ಆಗೈತೆ ಅಲ್ಲಿ. ನೋಡೋಣ ಬನ್ನಿ ಒಳಗಡೆ ಯಾರನ್ನ ಇದ್ದಾರೋ ಅಥವಾ ಏನು ಯೂಸ್ ಮಾಡ್ತಿದ್ದಾರೆ, ಏನಕ್ಕೆ ಯೂಸ್ ಮಾಡ್ತಾರೆ ನೋಡೋಣ ಬನ್ನಿ. ಆಮೇಲೆ ಮೇಲ್ಗಡೆಲೆಲ್ಲ ಸೋಲಾರಲ್ಲಿ ಹಾಕಿದ್ದಾರೆ. ಅಂದರೆ ಇಲ್ಲಿ ಕೆಳಗಡೆ ದರ್ಗಾ ಒಂದು ಐತೆ, ದರ್ಗಾಕ್ಕೆಲ್ಲ ಲೈಟ್ ಕನೆಕ್ಷನ್ ಎಲ್ಲ ಬೇಕಂತೇಳಿ ಆ ಥರ ಸೋಲಾರಲ್ಲಿ ಹಾಕಿದ್ದಾರೆ. ಬನ್ನಿ ನೋಡೋಣ ಒಳಗಡೆ ಏನಿದೆ ಅಂತ ನೋಡೋಣ. ನೋಡಲ್ಲಿ ಡೋರ್ ಮೇಲೆ ಪೊಲೀಸ್ ಅಂತ ಬರ್ದಿದೆ ನೋಡಿ, ಇಲ್ಲಿ ತಮಿಳ್ನಾಡು ಪೊಲೀಸ್ ಅಂತಿದೆ ಇಲ್ಲಿ. ಆಮೇಲೆ ಈ ಕಡೆ ಎಲ್ಲ ಪಾಳು ಬಿದ್ದಿದೆ ನೋಡಿ, ಈ ಕಡೆ ಎಲ್ಲ ಜಾಗ ಎಲ್ಲ ಪಾಳು ಬಿದ್ದಿದೆ ಇಲ್ಲಿ. ಚೆನ್ನಾಗಿದೆ ಜಾಗ. ಯಾರೋ ಫೋನೇನು ಯೂಸ್ ಮಾಡ್ತಿದ್ದಾರೆ, ಫೋನ್ ಸೌಂಡ್ ಕೇಳಿಸ್ತೈತೆ. ಯಾರೋ ಡೋರ್ ಓಪನ್ ಆಗೈತೆ ಅಲ್ಲಿ, ಒಳಗಡೆ ಇದ್ದಾರೆ ಯಾರೋ ಯೂಸ್ ಮಾಡ್ತಿದ್ದಾರೆ ಇವಾಗಲೂ. ಅಂದರೆ ಏನಕ್ಕಂದರೆ ಇವೆಲ್ಲ ದರ್ಗಾ ಐತೆ, ಆಮೇಲೆ ಟೂರಿಸ್ಟ್ ಎಲ್ಲ ಬರ್ತಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಅವ್ರಿಗೆ ಸೆಕ್ಯೂರಿಟಿ ಕೊಡೋದಕ್ಕೋಸ್ಕರ ಅಂತ ಇಲ್ಲಿ ಪೊಲೀಸರನ್ನ ನೇಮಕ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಇದ್ದಾರೆ ಪೊಲೀಸರು.
ಬಟ್ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ನೋಡಿ ಹೊರಗಡೆಯಿಂದ ನೋಡಿ ಆ ಥರ ಇದೆ ಪೊಲೀಸ್ ಸ್ಟೇಷನ್. ನೋಡಿ ಇದೇ ದರ್ಗಾ ಕಾಣಿಸ್ತಿದೆ ಇಲ್ಲಿ. ಬಟ್ ಇವಾಗ ಇಲ್ಲಿ ಯಾರೂ ಇರ್ತಾರೆಲ್ಲ ಗೊತ್ತಿಲ್ಲ. ಬಟ್ ಅವಾಗಲೂ ಸ್ವಲ್ಪ ಫ್ಯಾಮಿಲಿ ಎಲ್ಲ ಬಂದು ಹೋಗ್ತಾ ಇದ್ರು. ಬಟ್ ಇವಾಗ ಯಾರೂ ಇಲ್ಲ ಇಲ್ಲಿ. ಅಲ್ಲಿ ಮೇಲೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲೇ ನೋಡ್ತಾ ಇದ್ರೆ ನೋಡಿ ಅಲ್ಲಿ ಫ್ಲ್ಯಾಗ್ ಕಾಣಿಸ್ತಿದೆ ಇಲ್ಲಿ, ಅಂದರೆ ಇಸ್ಲಾಂ ಧರ್ಮದ ಫ್ಲ್ಯಾಗು. ಆಮೇಲೆ ಇಲ್ಲಿ ಬಂದರೆ ಇದೇ ದರ್ಗಾ ಕಾಣಿಸ್ತಿದೆ ಇಲ್ಲಿ ನೋಡಿ. ಈ ಕಡೆ ಬಂದರೆ ಅಲ್ಲಿ ಎಂಟ್ರೆನ್ಸ್ ಐತೆ. ಆ ಕಡೆ ಎಂಟ್ರೆನ್ಸು ನೋಡಿ, ಈ ಕಡೆಯಿಂದ ಬರೋದು. ಈ ಕಡೆ ಬಂದಲ್ಲಿ ಎಂಟ್ರೆನ್ಸು, ಈ ಕಡೆ ಇರೋದು ದರ್ಗಾ ಇಲ್ಲಿ ನೋಡಿ. ಇದೇ ಜಾಗದಲ್ಲಿ ಅವಾಗಲೇ ಏನು ಹೇಳದ್ನಲ್ಲ, ಸೈಯದ್ ಅಕ್ಬರ್ ಬಾಷಾ ಅನ್ನೋ ಒಬ್ಬ ಸೂಫಿ ಸಂತರು ಇಲ್ಲಿ ವಾಸ ಮಾಡ್ತಾ ಇದ್ರು. ಆಮೇಲೆ ಅವರು ತೀರೋದ್ಮೇಲೆ ಇಲ್ಲೊಂದು ದರ್ಗಾ ಕಟ್ಸಿದಾರೆ ನೋಡಿ. ಬಟ್ ಇಲ್ಲಿ ಎರಡು ಸಮಾಧಿ ಐತೆ, ಅಲ್ಲೊಂದು 2 ಸಮಾಧಿ ಐತೆ. ಬಟ್ ಇನ್ನೊಂದು ಯಾರ್ದು ಗೊತ್ತಿಲ್ಲ. ಬಟ್ ಒಂದು ಮಾತ್ರ ಅವ್ರು ಸೈಯದ್ ಅಕ್ಬರ್ ಅವ್ರದ್ದು ಸಮಾಧಿ ಇದು. ಸೊ ಇಲ್ಲಿ ದರ್ಗಾ ಕಟ್ಸಿ ಇಲ್ಲಿ ಇವಾಗಲೂ ಅಷ್ಟೇ ಇಸ್ಲಾಂ ಧರ್ಮದ ಜನಗಳೆಲ್ಲ ಬಂದು ಪೂಜೆ ಎಲ್ಲ ಮಾಡ್ತಾರೆ ಇವಾಗಲೂ. ಇಲ್ಲಿ ಮುಂದೆಗಡೆ ದರ್ಗಾ ಇರೋದಿಲ್ಲ. ಸೊ ಹಿಂಗೆ ದರ್ಗಾದ ಇಲ್ಲಿ ಮುಂದೆಗಡೆ ಬಂದರೆ ಇಲ್ಲಿ ಇನ್ನೊಬ್ರು ಯಾರೋ ಸಮಾಧಿ ಏನೋ ಇದೆ ಇಲ್ಲಿ. ಆಮೇಲೆ ಇಲ್ಲೊಂದು ಇಸ್ಲಾಂ ಧರ್ಮದ ಫ್ಲ್ಯಾಗ್ ಇದೆ ಇಲ್ಲಿ ಅಷ್ಟೇ. ಇಲ್ಲಿ ಬಿಟ್ಟರೆ ನಾರ್ಮಲ್ ಅಲ್ಲಿ ಶತ್ರುಗಳನ್ನ ಓಡಿಸೋಕ್ಕೆ ಇಲ್ಲೊಂದು ಜಾಗ ಮಾಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. ಸೊ ಈ ಜಾಗಕ್ಕೆ ಬಂದಮೇಲೆ ನನಗೆ ಅರ್ಥ ಆಗಿರೋದು ಏನಂದ್ರೆ, ನೀವು ಅವಾಗಲೇ ನಾನು ಅಲ್ಲಿ ಬರ್ಬೇಕಾದ್ರೆ ನೀವೆಲ್ಲ ನೋಡಿದ್ರಿ, ಅಲ್ಲಿ ಹಿಂದೂ ಧರ್ಮದ ದೇವರುಗಳೆಲ್ಲ ಇದ್ರು. ಆಂಜನೇಯ, ಗಣೇಶ, ಆಮೇಲೆ ಶಿವಲಿಂಗ ಎಲ್ಲ ಇದ್ರು ಸರಿನಾ. ಸ್ವಲ್ಪ ಹಿಂಗೆ ಪಕ್ಕದಲ್ಲಿ ಬಂದರೆ ಇಲ್ಲಿ ದರ್ಗಾ ಐತೆ, ಇಸ್ಲಾಂ ಧರ್ಮದ ದರ್ಗಾ ಐತೆ. ಸೊ ಶಾಶ್ವತವಾಗಿರ್ತಕ್ಕಂಥ ಸಾಕ್ಷಾತ್ ದೇವರುಗಳೇ ಒಟ್ಟಿಗೆ ಇರ್ಬೇಕಾದ್ರೆ, ನಾನು ಹಿಂದೂ ನಾನು ಮುಸ್ಲಿಮ್ ಭೇದ ಭಾವ ಮಾಡ್ದೇನೆ ಒಟ್ಟಿಗೆ ಇರ್ಬೇಕಾದ್ರೆ, ಅಶಾಶ್ವತವಾಗಿರ್ತಕ್ಕಂಥ ನಾವು ನಂದು ಆ ಜಾತಿ ಈ ಜಾತಿ ಅಂತ ಹೊಡೆದಾಡಿ ಸಾಯ್ತೀವಿ. ಫಸ್ಟ್ ಆಫ್ ಆಲ್ ಯಾವ ದೇವ್ರುಗಳು ಮಾಡಿಲ್ಲ ರೀ, ನಂದು ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಯಾವ ದೇವ್ರುಗಳು ಮಾಡಿಲ್ಲ. ಇದು ಎಲ್ಲ ಈ ಜನಗಳು ಮಾಡಿರ್ತಕ್ಕಂಥ ಎಲ್ಲ. ಫಸ್ಟ್ ಈ ಜಾತಿ ಕಂಡಿಡ್ದವ್ನು ಮೆಟಲ್ ಹೊಡಿಬೇಕು ಫಸ್ಟು. ಇವತ್ತಿದ್ದವ್ ನಾಳೆ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನ್ ಬೇಕಿದೆಲ್ಲ ಜಾತಿ ಭೇದ ಮಾಡ್ಕೊಂಡು ಏನು ಕೊಡ್ದಾಡ್ಸಬೇಕು. ಎಲ್ಲರೂ ನಮ್ಮವ್ರು, ಎಲ್ಲರೂ ನಮ್ಮ ಅಣ್ಣ ತಮ್ಮರು, ಎಲ್ಲರೂ ನಮ್ಮ ಅಕ್ಕ ತಂಗಿರು ಅನ್ಕೊಂಡು ಎಲ್ಲರ ಜೊತೆನೂ ಹೊಂದಾಣಿಕೆಯಾಗಿ ಚೆನ್ನಾಗಿ ನಗ್ನಾಗ್ತೇರಿ. ದೇಶನೂ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರ. ಸೊ ಇದಕ್ಕಿಂತ ಹೆಚ್ಚಿಗೆ ಹೇಳೋಷ್ಟು ದೊಡ್ಡವನಲ್ಲ ನಾನು, ನೀವೇ ಅರ್ಥ ಮಾಡ್ಕೊಳ್ಳಿ, ಖುಷಿಯಾಗಿರ್ತೀರ ಅಷ್ಟೇ. ಓಕೆ, ಇವತ್ತಿಗಿಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರಮ್ ಕೃಷ್ಣಗಿರಿ ಕೋಟೆ. ಸಿ ಯು.